ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮ್ಯಾಗಿ ಮಾಡ್ತಾಯಿದ್ದೀನಿ. ಸಣ್ಣಗೆ ಹೆಚ್ಕೋಬೇಕು ಈರುಳ್ಳಿನ. ಯಾವ ಮ್ಯಾಗಿ ಅಂದರೆ ಸ್ಪೈಸಿ ಗ್ರೀನ್ ಚಿಲ್ಲಿ ಅಂತ ಮ್ಯಾಗಿ ಹೆಸರು. ಹಾಗೆ ಸಣ್ಣದು ಕ್ಯಾರೆಟನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕು. ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಹುಡುಗರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಸಣ್ಣಗೆ ಕಟ್ ಮಾಡ್ಕೋಬೇಕು. ಆನಿಯನು, ಕ್ಯಾರೆಟು, ಟೊಮೊಟೊ ಎಲ್ಲ ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಎಲ್ಲನೂ ಅಷ್ಟೇ. ಟೊಮೊಟೊ ಹಾಕಿದರೆ ಚೆನ್ನಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತಲ್ಲ ಟೇಸ್ಟಾಗಿ. ಆಮೇಲೆ ಕೊತ್ತಂಬರಿನ ಕಟ್ ಮಾಡಿಕೊಂಡು ಅದನ್ನು ಅದರಲ್ಲಿ ಹಾಕ್ಕೋಬೇಕು. ಹಾಗಾಗಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ನೆಕ್ಸ್ಟು ಇದು ಆನಿಯನು, ಕ್ಯಾರೆಟು, ಟೊಮೊಟೊ ಆಮೇಲೆ ಇದೇನು ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದಲ್ವ ಅದನ್ನೆಲ್ಲ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿನೂ ಅಷ್ಟೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಕುದಿಯುತ್ತೆ, ಎಣ್ಣೆಯಲ್ಲಿ ಸ್ವಲ್ಪ ಬಾಯ್ಲ್ ಆಗಬೇಕು. ಬಾಯ್ಲ್ ಆದ ತಕ್ಷಣ ನೆಕ್ಸ್ಟು ವಾಟರ್ ಹಾಕಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕಬೇಕು. ಆ್ಯಕ್ಚುಲಿ ನೀವು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಬೇಕಂದರೆ ನೀರು ಇರಲಿ. ಬೇಡಪ್ಪ ನಮಗೆ ಉದುರಾಗಿ ಚೆನ್ನಾಗಿರ್ಬೇಕಂದ್ರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಈ ಮ್ಯಾಗಿ ಹಾಕ್ತಾಯಿದ್ದೀನಿ. ಮ್ಯಾಗಿನ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಹೀಗಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ನೆಕ್ಸ್ಟ್ ಆಮೇಲೆ ಇದೇನು ಅದರಲ್ಲಿ ಮಸಾಲ ಕೊಟ್ಟಿರ್ತಾರಲ್ವ ಆ ಮಸಾಲಾನ ಹಾಕ್ಕೋಬೇಕು. ಅದರಲ್ಲಿ ಮ್ಯಾಗಿ ಹಾಕಿದ ತಕ್ಷಣ ಹಾಕ್ಕೋಬೇಕು. ಹಂಗಾದ್ರೆ ಅದ್ರ ಜೊತೆ ಕುದಿಯುತ್ತಲ್ಲ ಚೆನ್ನಾಗಿರುತ್ತೆ. ಎರಡು ಮಿಕ್ಸಾಗಿ ಕುದಿಯುತ್ತಲ್ಲ ಆವಾಗ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಇದು ಗೊತ್ತಿರಲಿಲ್ಲ, ಹೊಸ್ದಾಗಿ ತೊಗೊಂಡು ಇದನ್ನು ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಬಟ್ ತಿಂದ್ವಿ, ಸಖತ್ತಾಗಿತ್ತು, ಸೂಪರಾಗಿತ್ತು. ಹಾಗಾಗಿ ನೀವು ಟ್ರೈ ಮಾಡಿ ಅಂತ ವೀಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ, ಇದೇ ರೆಡಿ ಆಯಿತು ಮ್ಯಾಗಿ. ಈ ಥರ ಎಲ್ಲ ಆಯಿತು ಮ್ಯಾಗಿ. ಸ್ಪೈಸಿಯಾಗಿ ಖಾರ ಚೆನ್ನಾಗಿರುತ್ತೆ. ಎಲ್ಲರೂ ತಿನ್ನಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.